ಬ್ರಿಟಿಷ್ ಸಂವಿಧಾನದ ಲಕ್ಷಣಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ, ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದ ಫೀಚರ್ಸ್ ಆಫ್ ದ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್, ಅದರ ವಿಕಾಸದ ಬಗ್ಗೆ ನಮಗೆ ಸ್ವಲ್ಪ ತಿಳುವಳಿಕೆ ಇರಬೇಕು. ವಿ ಶುಡ್ ಹ್ಯಾವ್ ಸಮ್ ನಾಲೆಜ್ ಆಫ್ ದ ಇವ್ಯಾಲ್ಯೂಷನ್ ಆಫ್ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನಲಿಸಮ್. ಅದಕ್ಕಿಂತ ಮೊದಲು ಬ್ರಿಟಿಷ್ ಸಂವಿಧಾನವನ್ನು ನಾವು ಯಾಕೆ ಅಧ್ಯಯನ ಮಾಡಬೇಕು? ವೈ ಶುಡ್ ವಿ ಸ್ಟಡಿ ದ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್? ಈ ಪ್ರಶ್ನೆಯನ್ನು ನಾವು ಕೇಳಬೇಕಾಗ್ತದೆ. ವಿ ಹ್ಯಾವ್ ಟು ಆಸ್ಕ್ ದಿಸ್ ಕ್ವಶನ್. ಇವತ್ತು ವ್ಯಕ್ತಿತ್ವವಾದದ ಯುಗ. ವಿ ಲಿವ್ ಇನ್ ದ ಏಜ್ ಆಫ್ ಇಂಡಿವಿಜುವಲಿಸಮ್. ವ್ಯಕ್ತಿಯ ಸ್ವಾತಂತ್ರ್ಯ ಮತ್ತು ಘನತೆ, ಇಂಡಿವಿಜುವಲ್ ಲಿಬರ್ಟಿ ಆ್ಯಂಡ್ ಡಿಗ್ನಿಟಿ ಇವತ್ತು ಅತ್ಯಂತ ಪ್ರಮುಖ ವಿಷಯ. ಈಸ್ ಎನ್ ಇಂಪಾರ್ಟೆಂಟ್ ಇಶ್ಯೂ. ಈ ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಘನತೆಯ ಪರಿಕಲ್ಪನೆಗಳು, ದಿಸ್ ಇಂಡಿವಿಜುವಲ್ ಲಿಬರ್ಟಿ ಆ್ಯಂಡ್ ಡಿಗ್ನಿಟಿ ಕಾನ್ಸೆಪ್ಟ್ಸ್ ಬ್ರಿಟಿಷ್ ಸಂವಿಧಾನದಿಂದ ಪ್ರಾರಂಭವಾಗ್ತವೆ. ಬಿಗಿನ್ ವಿತ್ ದ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್. ಹಾಗೂ ಇವತ್ತು ಹೆಚ್ಚಿನ ದೇಶಗಳು, ಮೋಸ್ಟ್ ನೇಷನ್ಸ್ ಆಫ್ ದ ವರ್ಲ್ಡ್, ವ್ಯಕ್ತಿಗಳಿಗೆ ಹಕ್ಕುಗಳನ್ನು ನೀಡುತ್ತವೆ. ಗಿವ್ ರೈಟ್ಸ್ ಟು ದ ಇಂಡಿವಿಜುವಲ್ಸ್. ಹಕ್ಕುಗಳು ಯಾಕೆ, ವೈ ರೈಟ್ಸ್ ಅಂತ ಹೇಳಿದರೆ, ವ್ಯಕ್ತಿ ಬೆಳೆಯಬೇಕು. ಇಂಡಿವಿಜುವಲ್ ಹ್ಯಾಸ್ ಟು ಗ್ರೋ. ಸೊ ಈ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಸಂವಿಧಾನದಲ್ಲಿ ಆರಂಭವಾದ ವ್ಯಕ್ತಿ ಘನತೆ ಗೌರವದ ಪರಿಕಲ್ಪನೆ, ದ ಐಡಿಯಾ ಆಫ್ ಇಂಡಿವಿಜುವಲ್ ಡಿಗ್ನಿಟಿ ದಟ್ ಬಿಗ್ಯಾನ್ ವಿತ್ ದ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನಲಿಸಮ್, ಪ್ರಪಂಚದ ಎಲ್ಲ ಕಡೆ ಹರಡಿದೆ. ಹ್ಯಾಸ್ ಸ್ಪ್ರೆಡ್ ಟು ಎವ್ರಿ ಪಾರ್ಟ್ ಆಫ್ ದ ಗ್ಲೋಬ್. ಈ ಕಾರಣಕ್ಕಾಗಿ ಬ್ರಿಟಿಷ್ ಪಾರ್ಲಿಮೆಂಟನ್ನು ಮದರ್ ಆಫ್ ಪಾರ್ಲಿಮೆಂಟ್ ಅಂತ ಕರೀತಾರೆ. ಈ ಉದ್ದೇಶಕ್ಕೋಸ್ಕರ ಬ್ರಿಟಿಷ್ ಸಂವಿಧಾನವನ್ನು ಎಲ್ಲ ಸಂವಿಧಾನಗಳ, ಸಕಲ ಪಾರ್ಲಿಮೆಂಟರಿ ವ್ಯವಸ್ಥೆಗಳ ಮಾತೆ ಎಂದು ಪರಿಗಣಿಸ್ತಾರೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಬ್ರಿಟಿಷ್ ಸಂವಿಧಾನವನ್ನು ಅಧ್ಯಯನ ಮಾಡಬೇಕು. ಬ್ರಿಟಿಷ್ ಸಂವಿಧಾನವನ್ನು ಅಧ್ಯಯನ ಮಾಡಲು ಅದಕ್ಕಿಂತ ಮುಖ್ಯ ಕಾರಣ ಯಾವುದೆಂದರೆ, ಅನದರ್ ಇಂಪಾರ್ಟೆಂಟ್ ರೀಸನ್ ಟು ಸ್ಟಡಿ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಈಸ್ ಭಾರತದ ಪ್ರಜಾತಂತ್ರ, ಇಂಡಿಯನ್ ಡೆಮೋಕ್ರಸಿ. ಭಾರತದ ಪಾರ್ಲಿಮೆಂಟರಿ ವ್ಯವಸ್ಥೆ, ದ ಇಂಡಿಯನ್ ಪಾರ್ಲಿಮೆಂಟರಿ ಸಿಸ್ಟಮ್, ಬ್ರಿಟಿಷ್ ಸಂವಿಧಾನದಿಂದ ಪ್ರಭಾವಿತ. ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಬ್ರಿಟನ್. ಭಾರತದ ಹೆಚ್ಚಿನ ಸಂವಿಧಾನದ ಅಂಶಗಳು, ದ ಮೋಸ್ಟ್ ಪಾರ್ಟ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಗೌರ್ಮೆಂಟ್ ಆಫ್ ಆ್ಯಕ್ಟ್ 1935 ಪ್ರಭಾವಿತ, ಆರ್ ಇನ್ಫ್ಲೂಯೆನ್ಸ್ಡ್ ಬೈ ಗೌರ್ಮೆಂಟ್ ಆಫ್ ಆ್ಯಕ್ಟ್ 1935. ಇದನ್ನು ಬ್ರಿಟಿಷ್ ಯುಗದಲ್ಲಿ ಮಾಡಿದ್ದು. ಇಟ್ ವಾಸ್ ಡನ್ ಇನ್ ದ ಏಜ್ ಆಫ್ ದ ಎಂಪೈರ್. ಭಾರತದ ಹೆಚ್ಚಿನ ಆಡಳಿತ ಸಂಸ್ಥೆಗಳು, ದ ಮೋಸ್ಟ್ ಬ್ಯೂರೋಕ್ರಾಟಿಕ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಇಂಡಿಯಾ, ಬ್ರಿಟಿಷ್ ವಸಾಹತುಶಾಹಿ ಹಿನ್ನೆಲೆಯಲ್ಲಿ ಬೆಳೆದಿವೆ. ಹ್ಯಾವ್ ಗ್ರೋನ್ ಇನ್ ದ ಬ್ರಿಟಿಷ್ ಕೊಲೋನಿಯಲ್ ಬ್ಯಾಕ್ಗ್ರೌಂಡ್. ಆದುದರಿಂದ ಇದನ್ನು ಅರ್ಥ ಮಾಡಿಕೊಳ್ಳಲು, ಟು ಅಂಡರ್ಸ್ಟ್ಯಾಂಡ್ ದಿಸ್, ವಿ ಹ್ಯಾವ್ ಟು ಸ್ಟಡಿ ದ ಕಾನ್ಸ್ಟಿಟ್ಯೂಷನ್ ಆಫ್ ಬ್ರಿಟನ್. ಬ್ರಿಟನ್ನಿನ ಸಂವಿಧಾನವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಬ್ರಿಟಿಷ್ ಸಂವಿಧಾನದ ಬೆಳವಣಿಗೆಯ ಹಿನ್ನೆಲೆ ಏನು? ವಾಟ್ ಈಸ್ ದ ಬ್ಯಾಕ್ಗ್ರೌಂಡ್ ಟು ದ ಗ್ರೋತ್ ಆಫ್ ದ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್? ಯಾವುದೇ ಸಂವಿಧಾನ, ಎನಿ ಕಾನ್ಸ್ಟಿಟ್ಯೂಷನ್, ಸಾಂಪ್ರದಾಯಿಕ ಅಧಿಕಾರ ಶ್ರೇಣಿಗಳನ್ನು ಮುರಿಯುತ್ತಾ, ಸ್ವಾತಂತ್ರ್ಯ ಮತ್ತು ಅವಕಾಶ ಸಮತೆಗಳನ್ನು ಜನರಿಗೆ ಹರಡುತ್ತಾ ಬೆಳೆಯುತ್ತದೆ. Constitutionalism grows by breaking the traditional power hierarchies, by spreading equality of opportunity and liberty to the people. ಇಂಗ್ಲೆಂಡಿನಲ್ಲಿ ಇದು ನಿಧಾನವಾಗಿ ನಡೆದ ಪ್ರಕ್ರಿಯೆ. ಇಟ್ ವಾಸ್ ಎ ಸ್ಲೋ ಪ್ರಾಸೆಸ್ ಇನ್ ಇಂಗ್ಲೆಂಡ್. ಸಾಂಪ್ರದಾಯಿಕ ಅಧಿಕಾರ ಶ್ರೇಣಿಗಳು ಮುರಿತಾ ಬರೋದು, ದ ಟ್ರೆಡಿಷನಲ್ ಪವರ್ ಹೈರಾರ್ಕೀಸ್ ಸ್ಲೋಲಿ ಗೆಟ್ ಬ್ರೋಕನ್ ಡೌನ್, ಹಾಗೂ ಅವಕಾಶ ಸಮಾನತೆ, ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಮತ್ತು ಸ್ವಾತಂತ್ರ್ಯ, ಜನರಿಗೆ ಸ್ವಾತಂತ್ರ್ಯ ಆ್ಯಂಡ್ ಲಿಬರ್ಟಿ ಬೆಳೀತಾ ಹೋಗ್ತದೆ, ಸ್ಪ್ರೆಡ್ ಆಗ್ತಾ ಹೋಗ್ತದೆ, ವಿಸ್ತರಿಸ್ತಾ ಹೋಗ್ತದೆ. ಇಂಗ್ಲೆಂಡಿನ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು? ಸಾಂಪ್ರದಾಯಿಕ ಇಂಗ್ಲೆಂಡಿನ ಸಾಮಾಜಿಕ ವ್ಯವಸ್ಥೆ, ದ ಟ್ರೆಡಿಷನಲ್ ಬ್ರಿಟಿಷ್ ಸೋಷಿಯಲ್ ಸಿಸ್ಟಮ್ ವಾಸ್ ಬೇಸ್ಡ್ ಆನ್ ಮೊನಾರ್ಕಿ, ರಾಜ್ಯ ಪ್ರಭುತ್ವ ಇತ್ತು, ಧಾರ್ಮಿಕ ಮುಖಂಡರು ಇದ್ದರು, ಕ್ಲರ್ಜಿ ವಾಸ್ ಪವರ್ಫುಲ್, ಲ್ಯಾಂಡ್ ಲಾರ್ಡ್ಸ್ ಭೂಮಾಲೀಕರು ವೆರ್ ಪವರ್ಫುಲ್, ಮತ್ತು ಅವರ ಅಧೀನದಲ್ಲಿ ಆ್ಯಂಡ್ ಬಿಲೋ ದೆಮ್
ಕಾಮನರ್ಸ್, ಸಾಮಾನ್ಯ ಜನರು, ಸಾಮಾನ್ಯ ಜನರು ಇದ್ದರು. ಈ ಸ್ಥಾಪಿತ ಸಾಮಾಜಿಕ ಶ್ರೇಣಿ, ಇನ್ ದಿಸ್ ಎಸ್ಟಾಬ್ಲಿಷ್ಡ್ ಹೈರಾರ್ಕಿ, ರಾಜಪ್ರಭುತ್ವ, ಧಾರ್ಮಿಕ ಮುಖಂಡರು ಮತ್ತು ಭೂಮಾಲೀಕರು, ಮೊನಾರ್ಕಿ, ಲ್ಯಾಂಡ್ಲಾರ್ಡ್ಸ್ ಆ್ಯಂಡ್ ಕ್ಲರ್ಜಿ, ಇವರ ನಡುವೆ ತಿಕ್ಕಾಟಗಳು ಇತ್ತು. ದೇರ್ ವಾಸ್ ಸ್ಟ್ರಗಲ್ ಫಾರ್ ಎಮಾಂಗ್ ದೀಸ್ ಗ್ರೂಪ್ಸ್. ಮುಖ್ಯವಾಗಿ ರಾಜರು ಮತ್ತು ಕ್ಲರ್ಜಿ, ಧಾರ್ಮಿಕ ಮುಖಂಡರು, ರಾಜರು ಮತ್ತು ಭೂಮಾಲೀಕರು. ಈ ಹಿನ್ನೆಲೆಯಲ್ಲಿ ಇನ್ ದಿಸ್ ಬ್ಯಾಕ್ಗ್ರೌಂಡ್ ಏನಾಗ್ತದೆ, ವಾಟ್ ಹ್ಯಾಪನ್ಸ್ ಅಂದರೆ, ಅಧಿಕಾರಗಳಿಗೆ ಮಿತಿಗಳನ್ನು ಹಾಕುವ ಕಲ್ಪನೆ ಬೆಳೆಯುತ್ತದೆ. ದ ಕಾನ್ಸೆಪ್ಟ್ ಆಫ್ ಲಿಮಿಟಿಂಗ್ ದ ಪವರ್ಸ್ ಡೆವಲಪ್ಸ್. 1215 ಇನ್ 1215 AD ಇಂಗ್ಲೆಂಡಿನಲ್ಲಿ ಒಂದು ಪ್ರಮುಖ ಒಪ್ಪಂದ ಏರ್ಪಡ್ತದೆ. ದೇರ್ ವಾಸ್ ಆನ್ ಇಂಪಾರ್ಟೆಂಟ್ ಎಗ್ರಿಮೆಂಟ್ ಇನ್ ಇಂಗ್ಲೆಂಡ್. ಇದನ್ನು ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ದಿಸ್ ಈಸ್ ಕಾಲ್ಡ್ ಆ್ಯಸ್ ಮ್ಯಾಗ್ನಾ ಕಾರ್ಟಾ. ಇದು ಮುಖ್ಯ ಯಾಕಂದರೆ ದಿಸ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಇದನ್ನು ಮಾನವ ಹಕ್ಕುಗಳ ಆರಂಭ ಅಂತಲೂ ಕೆಲವರು ಪರಿಗಣಿಸ್ತಾರೆ. ಸಮ್ ಕನ್ಸಿಡರ್ ಇಟ್ ಆ್ಯಸ್ ದ ಒರಿಜಿನ್ ಆಫ್ ಹ್ಯೂಮನ್ ರೈಟ್ಸ್. ವಾಟ್ ಎವರ್ ಇಟ್ ಈಸ್, ಅದು ಏನೇ ಇರಲಿ, ಮ್ಯಾಗ್ನಾ ಕಾರ್ಟಾ ಏನಾಗ್ತದೆ, ವಾಟ್ ಹ್ಯಾಪನ್ಸ್ ಇನ್ ಮ್ಯಾಗ್ನಾ ಕಾರ್ಟಾ ಅಂದರೆ, ಇಂಗ್ಲೆಂಡಿನ ದೊರೆ ಇರ್ತಾರೆ. ದೇರ್ ವಾಸ್ ಆ ಕಿಂಗ್ ಆಫ್ ಇಂಗ್ಲೆಂಡ್ ಕಾಲ್ಡ್ ಕಿಂಗ್ ಜಾನ್ ಎನ್ನುವಂಥವ್ರು ಇರ್ತಾರೆ. ಅವರು ಮತ್ತು ಬಂಡಾಯ ಎದ್ದ ಭೂಮಾಲೀಕರನ್ನು ಬ್ಯಾರನ್ಸ್ ಅಂತ ಕೂಡ ಕರೀತಾರೆ. ರೆಬೆಲ್ ಬ್ಯಾರನ್ಸ್, ಬಂಡಾಯ ಬಂದ ಭೂಮಾಲೀಕರು ಮತ್ತು ಧಾರ್ಮಿಕ ಮುಖಂಡರು, ಚರ್ಚು, ಇವರ ನಡುವೆ ಒಂದು ಒಪ್ಪಂದ ಏರ್ಪಡ್ತದೆ. ಇದರ ಪ್ರಕಾರ ಧಾರ್ಮಿಕ ಮುಖಂಡರಿಗೆ ಹಕ್ಕುಗಳು ಲಭಿಸಬೇಕು. ಚರ್ಚ್ ರೈಟ್ಸ್ ಮಸ್ಟ್ ಬಿ ಗಿವನ್. ಅಕ್ರಮ ಬಂಧನ ಅರಸರು ಮಾಡಬಾರದು. ಇಲ್ಲೀಗಲ್ ಇಂಪ್ರಿಸನ್ಮೆಂಟ್ ಶುಡ್ ನಾಟ್ ಬಿ ಡನ್. ತ್ವರಿತ ನ್ಯಾಯ ಸಿಗಬೇಕು. ಸ್ವಿಫ್ಟ್ ಜಸ್ಟಿಸ್ ಇತ್ಯಾದಿ ಅಂಶಗಳು ಅರಸರು ಮತ್ತು ಭೂಮಾಲೀಕರು ಹಾಗೂ ಚರ್ಚಿನ ನಡುವೆ ಒಪ್ಪಂದಗಳು. ಇದನ್ನು ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಸೊ ಮ್ಯಾಗ್ನಾ ಕಾರ್ಟಾ. ಆ ನಂತರ ಇದೇ ಮುಂದೆ ಚರ್ಚ್ ಸ್ಟೇಟ್, ರಾಜ್ಯ ಚರ್ಚಿನ ನಡುವಿನ ತಿಕ್ಕಾಟಗಳು, ಕಾಂಟ್ರವರ್ಸಿ ಅಂತ ಹೇಳಿ ನಾವು ಏನನ್ನು ಕರಿತೇವೆ ಅದು. ಇದರಲ್ಲಿ ಈ ಹಿನ್ನೆಲೆಯಲ್ಲಿ ಏನಾಗ್ತದೆ, ಒಂದು ಲೌಕಿಕ ದೃಷ್ಟಿಕೋನ ಇಂಗ್ಲೆಂಡಿನಲ್ಲಿ ಬೆಳೆಯುತ್ತದೆ. ಲೌಕಿಕ ದೃಷ್ಟಿಕೋನ ಅಂತ ಹೇಳಿದರೆ ಧಾರ್ಮಿಕ ವಿಷಯಗಳು ಅವರವರಿಗೆ ಬಿಟ್ಟದ್ದು ಖಾಸಗಿ, ಸಾರ್ವಜನಿಕ ಬದುಕಿನಲ್ಲಿ ಲೋಕ ವಿಚಾರಗಳು ಪ್ರಾಮುಖ್ಯತೆಯನ್ನು ಪಡೆಯಬೇಕು. ಇನ್ ಪಬ್ಲಿಕ್ ಲೈಫ್ ಸೆಕ್ಯುಲರ್ ಇಶ್ಯೂಸ್, ಈ ಲೋಕದ ಅಂಶಗಳು ಪ್ರಾಮುಖ್ಯತೆಯನ್ನು ಪಡೆಯಬೇಕು. ಸೊ ಇಹಲೋಕ ಪರಲೋಕ, ದಿಸ್ ವರ್ಲ್ಡ್ ಆ್ಯಂಡ್ ದ ವರ್ಲ್ಡ್ ಬಿಯಾಂಡ್ ದಿಸ್, ಈ ವ್ಯತ್ಯಾಸಗಳು ಸ್ಪಷ್ಟವಾಗಿ ಆಗಿ ಅರಸರ ಅಧಿಕಾರಗಳು ಇಹಲೋಕಕ್ಕೆ, ಧಾರ್ಮಿಕ ಅಧಿಕಾರಗಳು ಪರಲೋಕಕ್ಕೆ ಎನ್ನುವಂಥ ವಿಭಜನೆ ಪ್ರಾರಂಭವಾಗಿ ಇಹಲೋಕ, ಈ ಲೋಕದ ಅವಶ್ಯಕತೆಗಳು ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ. ಇದನ್ನು ಸೆಕ್ಯುಲರ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ದಿಸ್ ಈಸ್ ಕಾಲ್ಡ್ ಡೆವಲಪ್ಮೆಂಟ್ ಆಫ್ ಸೆಕ್ಯುಲರಿಸಮ್. ಇದು ಬೆಳೆಯುತ್ತದೆ. ರಾಜ್ಯ ಪ್ರಭುತ್ವ, ಧಾರ್ಮಿಕ ಅಧಿಕಾರಗಳು ಮತ್ತು ಭೂಮಾಲೀಕರ ನಡುವಿನ ತಿಕ್ಕಾಟಗಳ ನಡುವೆ ಅರಸರು ಆಡಳಿತವನ್ನು ನಡೆಸಲು ಏನು ಮಾಡ್ತಾರೆ ಅಂದರೆ ಸಲಹೆಗಾರರನ್ನು ನೇಮಿಸುವ ಪ್ರವೃತ್ತಿಯನ್ನು ಪ್ರಾರಂಭಿಸುತ್ತಾರೆ. ಕಿಂಗ್ ಡೆವಲಪ್ ದ ಟ್ರೆಡಿಷನ್ ಆಫ್ ಅಪಾಯಿಂಟಿಂಗ್ ಅಡ್ವೈಸರಿ ಬಾಡಿ ಟು ಕನ್ಸಲ್ಟ್ ಆನ್ ದ ಮ್ಯಾಟರ್ಸ್ ಆಫ್ ಪಬ್ಲಿಕ್ ಇಂಪಾರ್ಟೆನ್ಸ್. ಇದನ್ನು ಆರಂಭದಲ್ಲಿ ವಿಟೆನ್ ಗೆಮಾಟ್ ಅಂತ ಕರೀತಾರೆ. ಇಟ್ ವಾಸ್ ಇನಿಷಿಯಲಿ ಕಾಲ್ಡ್ ಆಸ್ ವಿಟೆನ್ ಗೆಮಾಟ್ ಅಂದರೆ ಮೀಟಿಂಗ್ ಆಫ್ ದ ವೈಸ್ ಮ್ಯಾನ್, ಅಂದರೆ ಬುದ್ಧಿವಂತ ವ್ಯಕ್ತಿಗಳ ಸಭೆ ಅಂತ ಹೇಳಿ ಇದನ್ನು ಕರೀತಾರೆ. ನಮ್ಮಲ್ಲಿ ರಾಜರಿಗೆ ಮಂತ್ರಿಗಳು ಇರುವಂತೆ ಅರಸನಿಗೆ ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ ಮಂತ್ರಿಗಳು, ಮತ್ತು ಈ ಮಂತ್ರಿಗಳು ಜ್ಞಾನಿಗಳು, ದೇ ಆರ್ ದ ವೈಸ್ ಮೆನ್, ಋಷಿಗಳು, ಇವರು ಜ್ಞಾನಿಗಳು, ಇವರ ಸಭೆ ವಿಟೆನ್ ಗೆಮಾಟ್. ಇದೇ ಏನಾಗ್ತದೆ, ಈ ಐಡಿಯಾ ಆಡಳಿತ ನಡೆಸುವಾಗ ರಾಜರು ಸಲಹೆಗಳನ್ನು ಪಡೆಯಬೇಕು. ಕಿಂಗ್ಸ್ ಮಸ್ಟ್ ಕನ್ಸಲ್ಟ್ ದ ಪಬ್ಲಿಕ್ ವೈಲ್ ರೂಲಿಂಗ್. ಇದೇ ಒಂದು ಸಂಸ್ಥೆಯಾಗಿ ಬೆಳೆಯುತ್ತದೆ, ಐಡಿಯಾ ಸಂಸ್ಥೆ ಆಗ್ತದೆ. ದಿಸ್ ಐಡಿಯಾ ಬಿಕಮ್ಸ್ ಅ ಇನ್ಸ್ಟಿಟ್ಯೂಷನ್. ಇದನ್ನೇ
ನಾವು ಮುಂದೆ ಪಾರ್ಲಿಮೆಂಟಿನ ವಿಕಾಸ ಅಂತ ಕರೀತೇವೆ. ಇಟ್ ಈಸ್ ಲೇಟರ್ ಕನ್ಸಿಡರ್ಡ್ ಆ್ಯಸ್ ದ ಇವಲ್ಯೂಷನ್ ಆಫ್ ಪಾರ್ಲಿಮೆಂಟ್. ಇಂಗ್ಲೆಂಡಿನ ಚರಿತ್ರೆಯಲ್ಲಿ, ಇನ್ ದ ಹಿಸ್ಟ್ರಿ ಆಫ್ ಇಂಗ್ಲೆಂಡ್, ಪಾರ್ಲಿಮೆಂಟ್ ಸ್ಪಷ್ಟವಾಗಿ ಯಾವಾಗ ಅಸ್ತಿತ್ವಕ್ಕೆ ಬರ್ತದೆ ಅಂತ ಹೇಳಿದರೆ, ಪಾರ್ಲಿಮೆಂಟ್ ಬಿಕಮ್ಸ್ ಪವರ್ಫುಲ್ ಇನ್ 1688. 1688ರಲ್ಲಿ ಇಂಗ್ಲೆಂಡಿನಲ್ಲಿ ಗ್ಲೋರಿಯಸ್ ರೆವಲ್ಯೂಷನ್ ಅಂತ ಸಂಭವಿಸ್ತದೆ. ಇನ್ 1688 ಗ್ಲೋರಿಯಸ್ ರೆವಲ್ಯೂಷನ್ ಹ್ಯಾಪನ್ಸ್ ಇನ್ ಇಂಗ್ಲೆಂಡ್. ಇದನ್ನು ಬ್ಲಡ್ಲೆಸ್ ರೆವಲ್ಯೂಷನ್ ಅಂತ ಕೂಡ ಕರೀತಾರೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಬ್ಲಡ್ಲೆಸ್ ರೆವಲ್ಯೂಷನ್. ಇದು ಏನು ಮಾಡ್ತದೆ, ಈ ಕ್ರಾಂತಿಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಕಿಂಗ್ ಜೇಮ್ಸ್ರವರನ್ನು ಅಧಿಕಾರದಿಂದ ಕೆಳಗೆ ಇಳಿಸಲಾಗ್ತದೆ. ಕಿಂಗ್ ಜೇಮ್ಸ್ ವಾಸ್ ರಿಮೂವ್ಡ್ ಫ್ರಮ್ ಪವರ್. ಹಾಗೂ ಇದರಲ್ಲಿ ಪಾರ್ಲಿಮೆಂಟ್ ಪ್ರಮುಖ ಪಾತ್ರ ವಹಿಸ್ತದೆ. ಆ್ಯಂಡ್ ಪಾರ್ಲಿಮೆಂಟ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಇನ್ ಇಟ್. ಈ ಕ್ರಾಂತಿಯ ನಂತರ, ಬ್ಲಡ್ಲೆಸ್ ರೆವಲ್ಯೂಷನ್ನ ನಂತರ ಅಥವಾ ಗ್ಲೋರಿಯಸ್ ರೆವಲ್ಯೂಷನ್ನ ನಂತರ ಇಂಗ್ಲೆಂಡಿನಲ್ಲಿ ಏನಾಗ್ತದೆ ಅಂದರೆ, ಪಾರ್ಲಿಮೆಂಟರಿ ಪ್ರಾಧಾನ್ಯತೆಯ ಯುಗ ಪ್ರಾರಂಭವಾಗುತ್ತದೆ. ದ ಏಜ್ ಆಫ್ ದ ಸವರಿಂಟಿ ಆಫ್ ಪಾರ್ಲಿಮೆಂಟ್ ಬಿಗಿನ್ಸ್. ಅರಸೊತ್ತಿಗೆ ದುರ್ಬಲ ಆಗ್ತದೆ. ಅರಸನಿಗೆ ಸಲಹೆ ಕೊಡುವ ಪಾರ್ಲಿಮೆಂಟ್ ಪ್ರಬಲವಾಗಿ ಬೆಳೀತಾ ಹೋಗ್ತದೆ. ಹೀಗೆ ಸುಮಾರು 8 ಶತಮಾನಗಳ ಬೆಳವಣಿಗೆಗಳು, ಅರೌಂಡ್ 800 ಇಯರ್ಸ್ ಆಫ್ ಡೆವಲಪ್ಮೆಂಟ್ಸ್. ಇಂಗ್ಲೆಂಡಿನಲ್ಲಿ ವಿವಿಧ ರಾಜಮನೆತನಗಳು, ಡಿಫ್ರೆಂಟ್ ಮೊನಾರ್ಕೀಸ್ ಇನ್ ಇಂಗ್ಲೆಂಡ್. ಅಲ್ಲಿ ಕೊಟ್ಟಿದ್ದೇನೆ ಯಾವ ರಾಜಮನೆತನಗಳು: ಆಂಗ್ಲೋ ಸ್ಯಾಕ್ಸನ್ ರಾಜಮನೆತನ, ನಾರ್ಮನ್ ಮೊನಾರ್ಕಿ, ಆಂಗೇವಿಯನ್ ಮೊನಾರ್ಕಿ, ಟ್ಯೂಡರ್, ಸ್ಟುವರ್ಟ್, ಹ್ಯಾನೋವರ್. ಹೀಗೆ ವಿವಿಧ ರಾಜಮನೆತನಗಳು ಆಡಳಿತ ನಡೆಸುವ ಯುಗದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಪಾರ್ಲಿಮೆಂಟ್ ವಿಸ್ತಾರ ಆಗ್ತಾ ಹೋಗ್ತದೆ. ಪಾರ್ಲಿಮೆಂಟ್ ಗೆಟ್ಸ್ ಪವರ್ಫುಲ್. ಹಾಗೂ ಅರಸರು ಅವರ ಅಧಿಕಾರಗಳನ್ನು ಕಳೆದುಕೊಳ್ತಾ ಬರ್ತಾರೆ. ನಿಧಾನ ಪ್ರಕ್ರಿಯೆ. ಕಿಂಗ್ಸ್ ಗ್ರ್ಯಾಜುವಲಿ ಲೂಸ್ ದೇರ್ ಪವರ್ಸ್. ಈ ಹಂತ ಈಗ ಎಲ್ಲಿಗೆ ತಲುಪಿದೆ ಅಂದರೆ, ಅರಸರ ಅಧಿಕಾರಗಳು ಈಗ ನಾಮ ಮಾತ್ರ. ದ ಪವರ್ಸ್ ಆಫ್ ದ ಕಿಂಗ್ಸ್ ಆರ್ ನೌ ನಾಮಿನಲ್. ಅರಸರು ಬರೀ ಪ್ರದರ್ಶನ ಮಾತ್ರ. ನಿಜವಾದ ಅಧಿಕಾರಗಳು ಈಗ ಪಾರ್ಲಿಮೆಂಟಿನಲ್ಲಿ ಇವೆ. ನಾವು ರಿಯಲ್ ಪವರ್ಸ್ ಆರ್ ಇನ್ ದ ಪಾರ್ಲಿಮೆಂಟ್. ಹಿಂದೆ ಏನಿತ್ತು ಅಂತ ಹೇಳಿದರೆ, ಕಿಂಗ್ಸ್ ವೇರ್ ಪವರ್ಫುಲ್, ಪಾರ್ಲಿಮೆಂಟ್ ವಾಸ್ ವೀಕ್. ಸಂವಿಧಾನ ಬೆಳೆದ ಹಾಗೆ ಏನಾಯಿತು, ಪಾರ್ಲಿಮೆಂಟ್ ಬಿಕೇಮ್ ಪವರ್ಫುಲ್, ಕಿಂಗ್ಸ್ ಬಿಕೇಮ್ ವೀಕ್. ಈ ಪ್ರಕ್ರಿಯೆ ನಿಧಾನ ಬೆಳೀತದೆ. ಕ್ರಿಸ್ತಶಕ 1708ರಲ್ಲಿ, ಇನ್ 1708, ಇಂಗ್ಲೆಂಡಿನಲ್ಲಿ ಚುನಾವಣೆಗಳು ನಡೀತವೆ. ಮತದಾನ ಪ್ರಕ್ರಿಯೆಗಳು ಪ್ರಾರಂಭವಾಗ್ತವೆ. ಇಲೆಕ್ಷನ್ಸ್ ಬಿಗಿನ್ ಇನ್ ಇಂಗ್ಲೆಂಡ್. ಆಗ ಮತದಾನ ಮಾಡುವ ಹಕ್ಕುಗಳು ಇದ್ದದ್ದು ಪ್ರಭಾವಶಾಲಿಗಳಿಗೆ ಮಾತ್ರ. ದೆನ್ ಓನ್ಲಿ ದ ಪವರ್ಫುಲ್ ಹ್ಯಾಡ್ ದ ರೈಟ್ ಟು ವೋಟ್. ಆದರೆ 1918ರಲ್ಲಿ, ಬಟ್ ಬೈ 1918 ಮಹಿಳೆಯರಿಗೂ ಮತದಾನದ ಹಕ್ಕುಗಳು ಲಭಿಸುತ್ತವೆ. ವಿಮೆನ್ ಆಲ್ಸೋ ಗೆಟ್ ದ ರೈಟ್ ಆಫ್ ಪೊಲಿಟಿಕಲ್ ಪಾರ್ಟಿಸಿಪೇಷನ್. ಹೀಗೆ ಪ್ರಜಾಪ್ರಭುತ್ವ ಏನಾಗ್ತದೆ, ಅರಸರು, ಭೂಮಾಲೀಕರು, ಧಾರ್ಮಿಕ ಮುಖಂಡರ ತಿಕ್ಕಾಟದಲ್ಲಿ ಯಾರ ಹತ್ರ ಅಧಿಕಾರಗಳು ಇತ್ತು ಅವರ ಅಧಿಕಾರಗಳು ಮಿತಿ ಆಗ್ತಾ ಹೋಗ್ತಾ ಜನರಿಗೆ ಅಧಿಕಾರಗಳು ಹೆಚ್ಚಾಗ್ತಾ ಹೋಗ್ತವೆ. ದ ಪಾಪ್ಯುಲರ್ ಪವರ್ಸ್ ಗೆಟ್ ಇನ್ಕ್ರೀಸ್ಡ್. ಅಧಿಕಾರಕ್ಕೆ ಮಿತಿಗಳನ್ನು ಹಾಕಲಾಗ್ತದೆ. ಪವರ್ಸ್ ವೇರ್ ಲಿಮಿಟೆಡ್. ಅಧಿಕಾರವನ್ನು ಚಲಾಯಿಸುವವರು ಹೊಣೆಗಾರರಾಗಬೇಕಾಗುತ್ತದೆ. ದೋಸ್ ಹೂ ಎಕ್ಸಸೈಸ್ ದ ಪವರ್ ಹ್ಯಾವ್ ಟು ಬಿಕಮ್ ರೆಸ್ಪಾನ್ಸಿಬಲ್. ಯಾರಿಗೆ ಹೊಣೆಗಾರರು? ರೆಸ್ಪಾನ್ಸಿಬಲ್ ಟು whom? ಜನರಿಗೆ ಹೊಣೆಗಾರರಾಗಬೇಕಾಗ್ತದೆ. ಹೀಗೆ ಅಧಿಕಾರವನ್ನು ಹೊಣೆಗಾರಿಕೆಯನ್ನು ಹೊರುವಂತೆ ಮಾಡುವುದು. ಮೇಕಿಂಗ್ ದ ಪವರ್ಸ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಜನರು ಹೆಚ್ಚು ಆಡಳಿತದಲ್ಲಿ ಭಾಗವಹಿಸುವುದು. ಪೀಪಲ್ ಪಾರ್ಟಿಸಿಪೇಟಿಂಗ್ ಇನ್ ಗೌರ್ಮೆಂಟ್ಸ್. ಇದು ಇಂಗ್ಲೆಂಡಿನ ಪ್ರಜಾತಂತ್ರದ ಬೆಳವಣಿಗೆಯ ಹಿನ್ನೆಲೆ. ಇದನ್ನು ನೀವು ಗಮನದಲ್ಲಿಡಬೇಕು. ಈ ಹಿನ್ನೆಲೆಯನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು, ಬೈ ಕೀಪಿಂಗ್ ದಿಸ್ ಬ್ಯಾಕ್ಗ್ರೌಂಡ್ ಇನ್ ಮೈಂಡ್, ಸಂವಿಧಾನದ ಬೆಳವಣಿಗೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್. ಮುಂದಿನ ಭಾಗದಲ್ಲಿ ನಾನು ನಿಮಗೆ ಬ್ರಿಟಿಷ್ ಸಂವಿಧಾನದ ಲಕ್ಷಣಗಳನ್ನು ವಿವರಿಸ್ತೇನೆ. ಐ ಶಾಲ್ ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಇನ್ ದ ನೆಕ್ಸ್ಟ್ ಪಾರ್ಟ್.